मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते हैं तो 7 जन्मों तक स्वर्ग मिल जाता। अच्छी बात है ना? सुनिए तो। ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ರಾತ್ರಿಯ ನೇರ ಪ್ರಸಾರಕ್ಕೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಮಹತ್ವದ ವಿಚಾರ ಏನಂತಂದ್ರೆ, ಇವತ್ತು ಮೋದಿ ಸರ್ಕಾರಕ್ಕೆ 1 ವರ್ಷ ಆಯಿತು. ಮೇ 26, 2024ರಲ್ಲಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಎಲ್ಲಾದ್ರೂ ಇಡೀ ಭಾರತದಲ್ಲಿ ಎಲ್ಲಾದ್ರೂ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಎಲ್ಲಾದ್ರೂ ಸಣ್ಣ ಒಂದು ಪೋಸ್ಟರ್ ಇದೆಯಾ? ನಮ್ಗೊಂದು ವರ್ಷ ಆಯ್ತು, ನಾವು ಇಂಥದನ್ನು ಸಾಧಿಸ್ತೋ ಅಂತ ಹೇಳಿ ಯಾರಾದ್ರೂ ಬಿಜೆಪಿಯ ಸ್ವತಃ ನಮ್ಮ ಸರ್ಕಾರದ ಲೀಡರ್ ಪ್ರಧಾನಮಂತ್ರಿ ಮಾತನಾಡ್ತಾ ಇದ್ದಾರಾ? ನಿನ್ನೆ ಎನ್ ಡಿ ಎ ಒಕ್ಕೂಟದ ಸಭೆ ಆಯಿತು. ಎನ್ ಡಿ ಎ ಒಕ್ಕೂಟದ ಸಭೆಯಲ್ಲಿ ಪಹಲ್ಗಾಮ್ ದಾಳಿಯ ಬಗ್ಗೆ ಮಾತ್ರ ಮಾತನಾಡಿದ್ರು ಮತ್ತು ಅಲ್ಲಿ ಮುಂದೆ 2047ಕ್ಕೆ ಏನಾಗುತ್ತೆ ಅಂತ ಹೇಳಿದ್ರು. ಆದರೆ ಮೇ 26ನೇ ತಾರೀಕು 2024ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಸಂವಿಧಾನವನ್ನು ತಲೆಗೆ ಹೊತ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಹೇಳಿದ್ರು. ಮತ್ತು ಆ ಎಲೆಕ್ಷನ್ ನಡೆಯಕ್ಕೆ ಮುಂಚೆ 400 ಪಾರ್ ಅಂತ ಹೇಳ್ತಾನೆ, ನನಗೆ ಒಂದು ಅವಕಾಶ ಕೊಡಿ, 100 ದಿನಗಳಲ್ಲಿ 100 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀನಿ ಅಂತೇಳಿ 100 ದಿನ ಬಿಟ್ಟಾಕಿ ಹೋಗ್ಲಿ. ಇವತ್ತು 365 ದಿನ ಆಯ್ತು. ಇವತ್ತಿಗೆ ಈ 365 ದಿನದಲ್ಲಿ ಯಾವುದಾದ್ರೂ ಮೂರು ನಿರ್ಣಯಗಳೇನಾದ್ರು ಸರ್ಕಾರ ತೆಗೆದುಕೊಂಡಿದೆಯಾ? ಉತ್ತರ ನೀವು ಹುಡುಕಿ, ನೀವು ಸಿಕ್ಕಲ್ಲ ನಿಮ್ಗೆ. 3 ದಿನ ಹೋಗ್ಲಿ, ಈ ವರ್ಷ ಬಿಡಿ ಹೋಗ್ಲಿ. 2014ರಿಂದ 19, 19ರಿಂದ 24 ಅಲ್ಲೇನಾದ್ರೂ ಇದೆಯಾ? ಎರಡೇ ಇವ್ರು ಮಾಡಿರೋದು. ಒಂದು ನೋಟ್ ಬ್ಯಾನ್ ಮಾಡಿದ್ದು ಮತ್ತು GST ಹಾಕಿದ್ದು. GST ಹಾಕಿದ್ದು ಕೊನೆಗೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ನಮ್ಮ ಅಹಂಕಾರ ನಮಗೆ ಬಂದಿದೆ ಅಂತಂದ್ರೆ, ನಾವು ಜಪಾನನ್ನು ಮೀರಿಸ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ನಾವು ಜಪಾನನ್ನು ಮೀರಿಸ್ಬಿಟ್ಟಿದೀವಿ, ನಮ್ಮ ಆರ್ಥಿಕತೆ ಅಲ್ಲಿಗೆ ಹೊರಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಥಿಕತೆ ಜಪಾನನ್ನು ಮೀರಿಸೋ ಮಟ್ಟಕ್ಕೆ ಜಗತ್ತಿನ 4ನೇ ಅತಿ ದೊಡ್ಡ ಬೃಹತ್ ಆರ್ಥಿಕತೆ ದೇಶ ಅಂತ ನಮ್ದು ಅಂತ ಘೋಷಣೆ ಆದ್ರೆ, ಸೊ ಹಾಗಾದ್ರೆ ಭಾರತದಲ್ಲಿ ಬಡವರೇ ಇಲ್ವೇ? ಈ ಜಾಣ ಮೋದಿ, ಜಾಣ ಅಂತ ಹೇಳ್ಬೇಡಿ, ಅವಮಾನ ಆಗುತ್ತೆ ಜಾಣತನಕ್ಕೆ. ಮೋಸಗಾರ, ಸುಳ್ಳುಗಾರ ಈ ಪ್ರಧಾನಿ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅಂತಂದ್ರೆ, ನೀವು GDP ಬಗ್ಗೆ ಮಾತನಾಡಲೇಬೇಡಿ ಅಂತ ಹೇಳ್ತಾರೆ. ಯಾಕೆ GDP ಬಗ್ಗೆ ಮಾತನಾಡ್ಬೋದು ಅಂದ್ರೆ, ಪ್ರತಿ ತಲಾ ಆದಾಯದ ಮೇಲೆ ಇಡೀ ಆರ್ಥಿಕತೆಯನ್ನು ಅಳಿಬೇಕು. ಇದು ಅಂತಾರಾಷ್ಟ್ರೀಯ ಮಾನದಂಡ. ಇವರೇನ್ ಹೇಳ್ತಾರೆ, ಇವರು ಮೋದಿ GRP ಅಂತ ಹೇಳ್ತಾರೆ. ಈಗಾಗಲೇ ನೆನ್ನೆ ನಾನು ಹೇಳಿದ್ದೀನಿ, GRP ಅಂದ್ರೆ ಗ್ರೋತ್ ರೇಟ್, ಅಂದ್ರೆ ಪ್ರತಿ ರಾಜ್ಯದ ಆದಾಯವನ್ನ ನಾವು ಇಟ್ಕೊಂಡು ಲೆಕ್ಕ ಹಾಕಬೇಕು, ಬೇರೆ ಏನನ್ನು ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಇದೇ ಕುರಿತಂತೆ ಚರ್ಚೆ ನಡೀತಾ ಇದೆ. ನಾವು ಬೇರೆ ನೋಡಬಾರ್ದು, ಇದನ್ನ ನಾವು 4ನೇ ದೇಶ ಆಗ್ಬಿಟ್ಟಿದ್ದೀವಿ, ವಿಶ್ವದ ಆರ್ಥಿಕ ದೊಡ್ಡ ದೇಶ ಆಗ್ಬಿಟ್ಟಿದ್ದೀವಿ ಅಂತ. ಇಲ್ಲಿ ಒಂದು ಡಾಟಾ ಇದೆ. ಆ ಡಾಟಾ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ತರಬೇಕಾಗಿತ್ತು, ನನಗೆ ತರಕ್ ಆಗ್ತಾ ಇಲ್ಲ, ಅದನ್ನ ನಾನು ಓದ್ತೀನಿ. ಇಂಡಿಯಾಸ್ ಪರ್ ಕ್ಯಾಪಿಟಾ GDP ವಾಸ್ 2013ನಲ್ಲಿ $1,493 ಇತ್ತು. ಅಲ್ಲಿಂದ 2,366 ಅಷ್ಟಕ್ಕೆ ಏರಿಕೆ ಆಯಿತು. 2022ರಲ್ಲಿ 58.5% ಇನ್ಕ್ರೀಸ್ ಆಯಿತು. ಇಟ್ ಶೋಸ್
ಇನ್ಕ್ರೀಸಿಂಗ್ ಗ್ರೋತ್, ಎಕನಾಮಿಕ್ ಗ್ರೋತ್. ಇದನ್ನ ಇನ್ನೊಂದಿದೆ, ಅಲ್ಲಿ ಗಿನಿ ಕಾನ್ಫಿ ಕೋಎಫಿಷಿಯಂಟ್ ಅಂತ ಕರೀತಾರೆ. ದ ಗಿನಿ ಕೋಎಫಿಷಿಯಂಟ್ ಮೆಜರಿಂಗ್ ಇನ್ಇಕ್ವಾಲಿಟಿ, ಅಸಮಾನತೆ, ಎಕನಾಮಿಕ್ ಅಸಮಾನತೆ ಏನು ಅಂತಂದ್ರೆ ವಾಸ್ 35.1 in 2013. ಕೊನೆಗೆ ರಿಪೋರ್ಟೆಡ್ಲಿ ರೈಸಿಂಗ್ ಟು 0.41 by 2023, ಸಜೆಸ್ಟಿಂಗ್ ಗ್ರೋಯಿಂಗ್ ಡಿಸ್ಪ್ಯಾರಿಟಿ. ಅಂದ್ರೆ ಇನ್ಇಕ್ವಾಲಿಟಿ ನಿಮಗೆ 0.41ಗೆ ಏರಿಕೆ ಆಯಿತು, ಸಜೆಸ್ಟಿಂಗ್ ಗ್ರೋಯಿಂಗ್ ಡಿಸ್ಪ್ಯಾರಿಟಿ. ವೆಲ್ತ್ ಡಿಸ್ಟ್ರಿಬ್ಯೂಷನ್ ಡಾಟಾ 2013 ಈಸ್ ಅನ್ಕ್ಲಿಯರ್, ಬಟ್ ದ ಟಾಪ್ 1% ಲೈಕ್ಲಿ ಹೆಲ್ಡ್. ಆದರೆ ಇಡೀ ದೇಶದ ಆಸ್ತಿ, ಇಡೀ ದೇಶದ ಸಂಪತ್ತು ಟಾಪ್ 1% ಲೈಕ್ಲಿ ಹೆಲ್ಡ್ 30 to 40 ಅಂತ ಹೇಳಿದ್ರೆ 50, ಮೋರ್ ದೆನ್ 50% ವೆಲ್ತ್ ಅವ್ರ ಹತ್ರ ಇದೆ. ವೆಲ್ತ್ 1% ಜನರ ಹತ್ರ ಇದೆ. ಮತ್ತು ಇದರಿಂದ ವೆಲ್ತ್ ಏನು ಇವ್ರು ಇಟ್ಕೊಂಡಿದ್ದಾರೆ ಮೋದಿಯ ಭಕ್ತರು, ಮೋದಿಯನ್ನು ಆರಾಧಿಸ್ತಕ್ಕಂಥ ಶ್ರೀಮಂತರು, ಮತ್ತು ಏನು ಈ ಶ್ರೀಮಂತರುಗಳು ಏನು ಮೋದಿಯನ್ನು ಹಾಡಿ ಹೊಗಳುತ್ತಾರೆ, ಮತ್ತು ಮೋದಿ ಚುನಾವಣೆ ಗೆಲ್ಲಕ್ಕೋಸ್ಕರ ಅವ್ರಿಗೆ ಎಲೆಕ್ಟ್ರೋಲ್ ಫಂಡ್ಗಳನ್ನು ಕೊಡ್ತಾರೆ. ಎಲೆಕ್ಟ್ರೋಲ್ ಫಂಡ್, ಈ ಎಲೆಕ್ಟ್ರೋಲ್ ಫಂಡ್ ಕೊಡೋದಕ್ಕೆ ಚಂದಾದೋ ದಂದಾ ಲೇಲೋ, ಇದು ಅವರ ಮಂತ್ರ. ಸೊ ಈ ಮಂತ್ರ ಚಂದ ಕೊಟ್ಟು ಚುನಾವಣೆಯನ್ನು ಗೆಲ್ಲಿಸಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು, ಮೋದಿ ವೆಲ್ತ್ ಟ್ಯಾಕ್ಸ್ ಅಂತ ತೆಗೆದುಬಿಟ್ರು. ವೆಲ್ತ್ ಟ್ಯಾಕ್ಸ್ ಅಂದರೆ ಶ್ರೀಮಂತರಿಗೆ ಆಸ್ತಿ ಸಂಪತ್ತಿನ ತೆರಿಗೆನ ತೆಗೆದು, ಸಂಪತ್ತಿನ ತೆರಿಗೆ ತೆಗೆದು ಅದನ್ನು ವಸೂಲಿ ಮಾಡೋದು, ಆ ಸಂಪತ್ತಿನ ತೆರಿಗೆ ತೆಗೆದ ಮೇಲೆ ಹೇಗೆ ವಸೂಲಿ ಮಾಡೋದು, ಅದು ಹೇಗೆ ವಸೂಲಿ ಮಾಡೋದು ಅಂತಂದರೆ ಜನಗಳ ಮೇಲೆ ದುಡ್ಡು ಹಾಕೋದು. ಎಷ್ಟು ಮಟ್ಟಕ್ಕೆ ಹಾಕಿದ್ರು ಅಂದರೆ GST ಹಾಕಿ, ಇವತ್ತು ನಾವು ಕುಡಿಯೋ ಗಾಳಿಗೂ ಕೂಡ ಬೆಂಗಳೂರಲ್ಲಿ ನಾವು ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಕುಡಿಯೋ ನೀರು, ಉಸಿರಾಡೋ ಗಾಳಿಗೂ ಕೂಡ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಮತ್ತು ಇದೇ ನೀತಿ ಆಯೋಗ ರಾಜ್ಯ ಸರ್ಕಾರಗಳಿಗೆ ಬರಬೇಕಾದಂತಹ ತೆರಿಗೆಯ ಪಾಲನ್ನು ಕೂಡ ಅದರಲ್ಲ ಹಂಚಿಕೆಯಲ್ಲೂ ಕೂಡ ಮೋಸ ಮಾಡ್ತಾ ಇದೆ. ಮತ್ತು ಅದನ್ನು ಕೇಳೋದಕ್ಕೆ ಹೋದರೆ ಸುಪ್ರೀಂ ಕೋರ್ಟಲ್ಲಿ ಕೇಳಬೇಕು, ನೀವು ಬೇಡದಾಗ ಎಲ್ಲೂ ಕೇಳೋಂಗಿಲ್ಲ. ಇಲ್ಲಿ ಬಾಟಮ್ ಅಂದರೆ ಇಡೀ ಮೋರ್ ದೆನ್ 50% ಸಂಪತ್ತು 1% ಜನರ ಹತ್ರ ಇದೆ. ಇನ್ನು ಉಳಿದ 50% ಸಂಪತ್ತು ಎಷ್ಟು ಜನ ಹತ್ರ ಇದೆ? ಮೋರ್ ದೆನ್ 50%, 60, 40, ಮೋರ್ ದೆನ್ 40%. ಇನ್ನು ಉಳಿದ 50 ಜನರ ಹತ್ರ ಆ ಸಂಪತ್ತಿದೆ. ಇಡೀ ದೇಶದ ಸಂಪತ್ತಲ್ಲಿ ನೀವು ಅರ್ಧ ಇಡೀ ದೇಶದ ಜನರ ಹತ್ರ 99% ಜನರ ಹತ್ರ ಇದೆ. ಮತ್ತು ಇನ್ನರ್ಧ 50% ಆಸ್ತಿ ಸಂಪತ್ತು 1% ಜನರ ಹತ್ರ ಇದೆ. ಸೊ ಇದನ್ನು ನಾವು ಎದೆ ತಟ್ಕೊಂಡು ಹೇಳ್ತಾ ಇದೀವಿ, ನಾವು ವಿ ಆರ್ ದ 4th ಎಕನಾಮಿ, ಗ್ರೇಟ್ ಎಕಾನಮಿ ಅಂತ ಹೇಳ್ತಾರೆ. ಇದನ್ನ ಚರ್ಚೆ ಮಾಡ್ರೆ ಬಂದ್ರಯ್ಯ ಅಂತಂದ್ರೆ, ಚರ್ಚೆ ಮಾಡಿ ಬಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ GDP ಎಲ್ಲರಿಗೂ ಇಷ್ಟು ದೊಡ್ಡ ಜನಸಂಖ್ಯೆ ಹಂಚಕ್ಕಾಗತ್ತಾ, GDPನ ಹಾಗೆ ಮಾಡೋಕ್ಕಾಗತ್ತಾ, ಈಗ ಮಾಡೋಕ್ಕಾಗತ್ತಾ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಹೇಳ್ತಾ ಇದ್ದಾರೆ. ಕೆಲವರು ಆರ್ಥಿಕ ತಜ್ಞರು, ಮೋದಿಯ ಭಕ್ತರು ಎಲ್ಲರೂ ಕೂಡ ಎಲ್ಲರೂ ಇಷ್ಟು ದೊಡ್ಡ ಜನಸಂಖ್ಯೆ ಎಲ್ಲರಿಗೂ ಕೆಲವರಿಗೆಲ್ಲ ಒಳ್ಳೆ ಆದಾಯ ಸಿಗಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ನೀವು ಈ ದೇಶವನ್ನು ಏನಂತ ಕರಿತೀರಾ? ಇದನ್ನ ಬಡವರ ದೇಶ ಅಂತೀರಾ, ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಕರಿತೀರಾ, ಅಥವಾ ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರಿತೀರಾ, ಅಥವಾ ಶ್ರೀಮಂತ ದೇಶ ಅಂತ ಕರಿತೀರಾ? ನೀವು ಈಗ ಏನಂತ ಕರಿತಾ ಇದ್ದೀರಾ ಅಂತಂದ್ರೆ ಇದನ್ನ 4ನೇ ಆರ್ಥಿಕ ದೊಡ್ಡ ದೇಶ ಅಂತ ಕರಿತಾ ಇದ್ದೀರಾ. ಸೊ ಈ 4ನೇ ಆರ್ಥಿಕ ದೊಡ್ಡ ದೇಶ ಅಂತ ಕರೆದ್ರೆ ಅಂದ್ರೆ ಈ ದೇಶದಲ್ಲಿ ಎಲ್ಲರೂ ಶ್ರೀಮಂತರೇ, ಇದು ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಯ್ತು. ಸೋ ಮಚ್ ಡೆವಲಪ್ಡ್ ಕಂಟ್ರಿ. ಏನು 50% ಇಲ್ಲಿ ಇದ್ದಾರೆ, ಕಂಪೇರ್ ಟು 40%, 6.5 ಗ್ರೋತ್ ಇಂಪ್ರೂವ್ಡ್ ಪೋಸ್ಟ್ 2014. ಬಟ್ ಇಲ್ಲಿ ಗ್ರೋತ್ ಆಗಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ, ಆದರೆ ಇನ್ಇಕ್ವಾಲಿಟಿ, ಅಸಮಾನತೆ ಆಗ್ತಾ ಇದೆ. ಅತ್ಯಂತ ದೊಡ್ಡ ಮಟ್ಟದ ವರ್ಸನ್ ಆಗಿ ಇನ್ಇಕ್ವಾಲಿಟಿ ಆಗ್ತಾ ಇದೆ. ವೆಲ್ತ್ ಕಾನ್ಸಂಟ್ರೇಟಿಂಗ್ ಅಟ್ ದಿ ಟಾಪ್. ಸಂಪತ್ತು ಯಾರ ಹತ್ರ ಸೇರ್ಕೋತಾ ಇದೆ? ಸಂಪತ್ತು ಕೇವಲ 1% ಜನರ ಸೇರ್ಕೋತಾ ಇದೆ. ಎಕ್ಸಾಕ್ಟ್ pre-2014 ವೆಲ್ತ್ ಶೇರ್ಸ್ ನೀಡ್ ಮೋರ್ ಡಾಟಾ. ಇಲ್ಲಿ ಗ್ರೋಕ್ ಹೇಳುತ್ತೆ, ಇನ್ನೂ ಹಿಂದೆ ಹೇಗಿತ್ತು ಅಂತ ಕೂಡ ನಾವು ಡಾಟಾವನ್ನು ನೋಡಬೇಕು ಅಂತ ಹೇಳುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಚರ್ಚೆ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ 1 ವರ್ಷ ಆದಂತ ಸಂಭ್ರಮಾಚರಣೆ ಯಾಕೆ ಮಾಡ್ತಾ ಇಲ್ಲ?
ಇವತ್ತು ನೋಡಿ ಗುಜರಾತಲ್ಲಿ ಹೋದ್ರೆ ಗುಜರಾತ್ನಲ್ಲಿ ವಡೋದರಾದಲ್ಲಿ ಅವರು ಓಡಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಎಲ್ಲ ಕಡೆ ರೋಡ್ ಶೋ ಮಾಡ್ತಾ ಇದ್ದಾರೆ, ಜನಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಅವರು ಗುಜರಾತಲ್ಲಿ ಮಾತನಾಡಿದ್ದಾರೆ, ನಮ್ಮ ದೇಶದ ಮಹಿಳೆಯರ ಸಿಂಧೂರವನ್ನ ಅಳಿಸಕ್ ಬಂದವ್ರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಪರೇಷನ್ ಸಿಂಧೂರ ನಮ್ಮ ದೇಶದ ಸೈನಿಕರ ತಾಕತ್ತು ಅಂತ ಹೇಳಿ ತೋರಿಸುತ್ತೆ, ನಮ್ಮ ದೇಶದ ತಾಕತ್ತು ತೋರಿಸುತ್ತೆ ಅಂತ ಹೇಳಿ ಅಮಿತ್ ಶಾ ಹೇಳ್ತಾರೆ. ಸೊ ಅಮಿತ್ ಶಾ ಇವರಿಬ್ರು ಹೇಳ್ತಕ್ಕಂಥದ್ದು ನಮ್ಮ ದೇಶದ ಜನರಿಗೆ ನಮ್ಮ ದೇಶದ ಜನರಿಗೆ ಬಹಳ ಒಳ್ಳೆಯ ನಾವು ಇದನ್ನು ಕೊಡ್ತಾ ಇದ್ದೀವಿ, ನಮ್ಮ ದೇಶದ ಜನರ ಶಕ್ತಿ ಇದೆ ಇದರಲ್ಲಿ, ಆಪರೇಷನ್ ಸಿಂಧೂರ ಒಳ್ಳೆ ಶಕ್ತಿನ ತೋರಿಸಿದೆ ಅಂತೇಳಿ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಎಲ್ಲಿ ಹೋಗ್ತಾರೋ ಅಲ್ಲಿ ಈ ಚಿತ್ರ, ಈಗ ನೀವು ನೋಡ್ತೀರ ನೀವು, ಈ ಚಿತ್ರ ಎಲ್ಲ ಕಡೆ ಬರ್ತಾ ಇರ್ತೀವಿ. ಅಂದ್ರೆ ನರೇಂದ್ರ ಮೋದಿ ನೋಡಿ, ಈ ಚಿತ್ರ ನರೇಂದ್ರ ಮೋದಿ ಸೈನಿಕನ ರೀತಿ, ಏನು ಕಮಾಂಡ್ ಪೈಲಟ್ ರೀತಿ ಒಂದು ಟೋಪಿ ಹಾಕೊಂಡು, ಅವರ ಗ್ರೀನ್ ಕಲರ್ ಒಂದು ಹೆಲ್ಮೆಟ್ ಹಿಡ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಇಡೀ ದೇಶದ ದೊಡ್ಡ ಮಟ್ಟದ ಸಾಧನೆ ಮಾಡ್ತು ಅಂತ ಹೇಳ್ತಾರೆ. ಮತ್ತು ಭಾರತದ ಸೇನೆ ಲೋಗೋ ಕೂಡ ಹಾಕೋತಾರೆ. ಇದೆಲ್ಲ ಎಲ್ಲೆಲ್ಲಿ ಮೋದಿ ಹೋಗ್ತಾರೋ ಅಲ್ಲೆಲ್ಲ ಈ ಆಪರೇಷನ್ ಸಿಂಧೂರದ ಪೋಸ್ಟರ್ ರಾರಾಜಿಸ್ತಾ ಇದೆ. ನಿನ್ನೆ ಇವತ್ತು ಕೂಡ ಗುಜರಾತ್ನಲ್ಲಿ ಇದೇ ತರ ಪೋಸ್ಟರ್ಗಳು ಎಲ್ಲ ಕಡೆ ಅತಿ ಹೆಚ್ಚು ರಾರಾಜಿಸ್ತಾ ಇದೆ. ಸೊ ಇದಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ನರೇಂದ್ರ ಮೋದಿ ಸೇಲ್ಸ್ಮನ್ ಆಫ್ ಆಪರೇಷನ್ ಸಿಂಧೂರವನ್ನ ವ್ಯಾಪಾರ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಆಗಿ ಮಾಡ್ತಾ ಇದ್ದಾರೆ ಅವರು. ಮತ್ತು ಇಲ್ಲಿ ಯಾವ್ಯಾವ ಜನರನ್ನ ನಿಂತ್ಕೊಂಡು ಜನ ಇವರಿಗೆ ಹೂ ಎರಚೋದು, ಅವ್ರು ಹೇಳ್ತಾರೆ ಮೋದಿ, ನಾನು ನಮ್ಮ ದೇಶದ ಸೈನ್ಯದ ಸಾಧನೆ ಇದು, ಸೈನಿಕರಿಗೆ ಗೌರವ ಸಿಗಬೇಕು ಅಂತ ಹೇಳ್ತಾರೆ. ಆದರೆ ಎಲ್ಲೂ ಕೂಡ ಆಪರೇಷನ್ ಸಿಂಧೂರ ಮಾಡಿದ ಒಬ್ಬ ಸೈನಿಕನ ಫೋಟೋ ಇಲ್ಲ. ಎಲ್ಲ ಕಡೆ ಈ ಮೋದಿ ಫೋಟೋ ಇರುತ್ತೆ. ಅಂದ್ರೆ ಈ ದೇಶಕ್ಕೆ ಒಬ್ಬನೇ ಸೈನಿಕನ, ಒಬ್ಬನೇ ಸೈನಿಕನ ಈ ದೇಶಕ್ಕೆ? ಇವ್ರ ಫೋಟೋ, ಇವರೇನ ಯುದ್ಧ ಮಾಡಿದ್ದು, ಹೋಗಿ ಈ ತರ ಹೆಲ್ಮೆಟ್ ಹಾಕೊಂಡು ಇಟ್ಕೊಂಡು ಹೋಗ್ಬಿಟ್ಟು ಇವರೇನ ಯುದ್ಧ ಮಾಡಿದ್ದು? ಇದು ಯಾರು ಕೇಳೋರೇ ಇಲ್ವಾ? ಹೇಳ್ತಾರೆ, ಅಮಿತ್ ಶಾ ಹೇಳ್ತಾರೆ, ನಮ್ಮ ದೇಶದ ಸೈನಿಗೆ ಸಿಕ್ಕ ಗೌರವ ಅಂತ ಹೇಳ್ತಾರೆ. ಇದೇನ ಸಿಕ್ಕ ಗೌರವ? ಯಾರು ಒಬ್ಬ ಸೈನಿಕರ ಹೆಸರಿದೆಯಾ? ಚೀಫ್ ಕಮಾಂಡೆಂಟ್ ಹೆಸರಿದೆಯಾ? ಸೋಫಿಯಾ ಖುರೇಶಿಯನ್ನ ಕುರಿತಂತೆ ಮಧ್ಯಪ್ರದೇಶದ ಮಂತ್ರಿ ವಿಜಯ್ ಶಾ ಹೇಳಿಕೆ ಕೊಟ್ಟಿದ್ರು. ಏನಂತ ಹೇಳಿಕೆ ಕೊಟ್ಟಿದ್ರು? ಸೋಫಿಯಾ ಖುರೇಶಿ ಟೆರರಿಸ್ಟ್ಗಳ ತಂಗಿ, ಅದಕ್ಕೆ ಅವ್ರನ್ನೇ ಕಳಿಸ್ತೀವಿ, ಅವ್ರದೇ ಭಾಷೆಯಲ್ಲಿ ಅವ್ರು ಉತ್ತರ ಕೊಡ್ತಾರೆ ಅಂತೇಳಿ. ಅಂದ್ರೆ ನಮ್ಮ ದೇಶದ ಯಾವ ಈ ಆಪರೇಷನ್ ಸಿಂಧೂರವನ್ನ ಹಾಡಿ ಹೊಗಳುತ್ತಾ ಇದ್ದಾರೋ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಇವತ್ತು ಅದೇ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸೋಫಿಯಾ ಖುರೇಶಿಯನ್ನ ಅವಮಾನ ಮಾಡಿದ್ರು. ಅದು ಸುಪ್ರೀಂ ಕೋರ್ಟ್ ತಬರಾಕಿ ಹಾಕ್ತು, ಕೇಸ್ ಹಾಕ್ತು, SIT ಮಾಡ್ತು. ಮತ್ತು ಕಾಂಗ್ರೆಸ್ ಸುಮಾರು ಸಾವಿರಾರು ಪೋಸ್ಟ್ಗಳನ್ನ ಹಂಚಿ ವಿಜಯ್ ಶಾ ಕಣ್ಮರಿಯಾಗಿದ್ದಾರೆ, ಹುಡುಕೊಡಿ ಅಂತ ಕೂಡ ಹೇಳ್ತು. ರಾಜಕೀಯ ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಆದರೆ ಸೋಫಿಯಾ ಖುರೇಶಿಯ ಕುಟುಂಬವನ್ನ ಇವತ್ತು ಗುಜರಾತ್ ಅಲ್ಲಿ ವಡೋದರಲ್ಲಿ ಏನು ಪ್ರಧಾನಿ ಬಂದಿದ್ರು, ಪ್ರಧಾನಿ ಹೋಗ್ಬೇಕಾದ್ರೆ ಅವರು ಸಾವಿರಾರು ಜನರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಸೋಫಿಯಾ ಖುರೇಶಿ ಕುಟುಂಬವನ್ನು ಹುಡುಕಿ ಟಾಟಾ ಮಾಡಿದ್ರು, ಬಾಯ್ ಮಾಡಿದ್ರು, ವಿಶ್ ಮಾಡಿದ್ರು. ಅವರು ಸೋಫಿಯಾ ಖುರೇಶಿ ತಂದೆ, ತಾಯಿ ಮತ್ತು ಸೋಫಿಯಾ ಖುರೇಶಿ ಅವರ ತಂಗಿ ಬ್ಯೂಟಿಫುಲ್ ಮಾಡೆಲ್ ನಾವು ಅಂತೇಳಿ ಅವರು ಹೇಳ್ಕೊತಾರೆ. ಅವರು ಹೇಳ್ತಾರೆ, ಮೋದಿ ನಮಗೆ ನಮ್ಗೆ ಗುರುತಿಸಿದ್ರು, ಕೈ ಬೀಸಿದ್ರು ನಮಗೆಲ್ಲ ಅಂತ ಹೇಳ್ತಾರೆ. ನಾನು ರಾಹುಲ್ ಗಾಂಧಿನ ಕಂಪೇರ್ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಸಂತ್ರಸ್ತರ ಮನೆಗೆ ಹೋದ್ರು, ಅವ್ರ ಪಕ್ಕ ಕೂತ್ಕೊಂಡ್ರು, ಅವ್ರು ಕಣ್ಣೀರು ಹೊರಿಸಿದ್ರು, ಮಾತನಾಡಿದ್ರು. ಅಲ್ಲಿ ಯಾವ ತೆರೆಮರೆ ಏನಿಲ್ಲ. ಇಲ್ಲಿ ಇವರು ಅವ್ರಿಗೂ ಮತ್ತೆ ಇವ್ರಿಗೂ, ಯಾರಿಗೆ ಜನರಿಗೂ ಮತ್ತು ಮೋದಿಗೂ ಅರ್ಧ ಪರ್ಲಾಂಗ್ ದೂರ ಇರುತ್ತೆ. ಕೋಟೆ ಭದ್ರತೆ ಕೋಟೆ ಇರುತ್ತೆ. ಯಾವ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೋ, ಯಾವ ಕುಟುಂಬದಲ್ಲಿ ಟೆರರಿಸ್ಟ್ಗಳಿಗೆ ಮತ್ತು ಆತಂಕವಾದಕ್ಕೆ ಇಬ್ರು ಬಲಿಯಾಗಿದಾರೋ, ಅದೇ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಜನರ ಮಧ್ಯೆ ಹೋಗ್ತಾರೆ, ಜನರ ಜೊತೆ ಬೆರೀತಾರೆ, ಜನರ ಜೊತೆ ಸಾಂತ್ವನ ವಿಚಾರ. ಇದನ್ನೇ ಡ್ರಾಮಾಬಾಜಿ ಅಂತ ಕರೀತಾರೆ ಬಿಜೆಪಿಯವರು. ಆದ್ರೆ ಜನರಿಂದ ದೂರ ಇತ್ಕೊಂಡು ಭದ್ರತಾ ಕೋಟೆ ನಡುವೆ ಇದ್ರ ಮೇಲೆ ನಿಂತ್ಕೊಂಡು ಕೋಟಿ ರೂಪಾಯಿ ಕಾರಲ್ಲಿ
₹1,00,00,000 ಕಾರಲ್ಲಿ ನಿಂತ್ಕೊಂಡು ಜನರಿಗೆ ಕೈ ಬೀಸ್ತಾ ಇರ್ತಕ್ಕಂಥ ಮತ್ತು ಜನರ ಕೈಯಲ್ಲಿ ತಿರಂಗ ಕೊಟ್ಬಿಟ್ಟು ಜನರು ನಿಂತ್ಕೊಂಡು ಹೂವಿನ ಮಳೆಯನ್ನ ಮೋದಿ ಮೇಲೆ ಎರಚ್ತಾ ಇರ್ತಾರೆ. ಮತ್ತು ಆ ಸುತ್ತಮುತ್ತ ಎಲ್ಲ ಆಪರೇಷನ್ ಸಿಂಧೂರ ಅಂತೇಳಿ ಫಲಕಗಳು ರಾರಾಜಿಸ್ತಾ ಇರ್ತವೆ. ಮತ್ತು ಎಲ್ಲದರಲ್ಲೂ ನೋಡ್ತಾ ಇರ್ತಿಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ, ಈ ಫಲಕ ಮೋದಿಯ ಕಮಾಂಡೋ ಮೋದಿಯ ಫೋಟೋ ನೀವು ನೋಡ್ಬೋದು. ಅಂದ್ರೆ ಈ ದೇಶವನ್ನ ಕಾಪಾಡಿದ ಯಾರಪ್ಪ ಅಂತಂದ್ರೆ ಮೋದಿ. ಅದನ್ನ ಒಬ್ಬ ಹೇಳ್ದ, ಅವನು ಯಾರು, ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಬಿದೋಡಿ ಏನೋ ಹೇಳ್ತಾರೆ, ಏನು, ಈ ದೇಶದ ಜನ, ಈ ದೇಶದ ಸೈನ್ಯ ನತಮಸ್ತಕರಾಗಿರ್ಬೇಕು, ಮೋದಿ ಕಾಲಿಗೆ ಬಿಡಬೇಕು, ಅವರೇ ನಮ್ಮ ದೇಶನ ಕಾಪಾಡಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವತ್ತು ನರೇಂದ್ರ ಮೋದಿಯ ಸಹಸ್ರನಾಮ, ನಾವು ವೆಂಕಟೇಶ್ವರ ಸಹಸ್ರನಾಮ ಕೇಳಿದೀವಿ, ಸರಸ್ವತಿ ಸಹಸ್ರನಾಮ ಕೇಳಿದೀವಿ, ಎಲ್ಲ ಸಹಸ್ರನಾಮ ಕೇಳಿದೀವಿ, ಕೇಳಿ ಪಾವನರಾಗ್ತೀವಿ. ನಾನಂತೂ ಬೆಳಗ್ಗೆ ಸಂಜೆ ಎಲ್ಲ ಸಹಸ್ರನಾಮಗಳನ್ನು ಕೇಳ್ತಾ ಇರ್ತೀನಿ. ಸೊ ಇವತ್ತು ಈ ದೇಶಕ್ಕೆ ಇವತ್ತು ಬಂದಿರತಕ್ಕಂಥದ್ದು ಹಣೆ ಬರಹ, ದುರಂತ. ಅಂದ್ರೆ ಮೋದಿಯ ಸಹಸ್ರನಾಮ ಕೇಳಬೇಕು ನೀವು. ಮತ್ತು ಆ ಸಹಸ್ರನಾಮ ಬಿಡುಗಡೆ ಮಾಡಿದೆ ಅಂದ್ರೆ ಸ್ವತಃ ಭಗವಾನ್ ನರೇಂದ್ರ ಮೋದಿ. ಅದನ್ನು ಹಂಚ್ತಾ ಇರೋರು ನರೇಂದ್ರ ಮೋದಿಯ ಭಕ್ತೆ ಕಂಗನಾ ರಾಣಾವತ್. ಭಕ್ತೆ, ಪ್ರೇಮಿ, ಏನ್ ಬೇಕಾದ್ರೂ ಹೇಳಿ. ಯಾವ ಬಿಜೆಪಿಯ ನಾಯಕರು ಬೀದಿಯಲ್ಲಿ ನಿಂತ್ಕೊಂಡು ನಾಯಿಗಳ ತರ ಕಾಲೆತ್ಕೊಂಡು ಕಾಮ ಕೇಳಿ ನಡೆಸ್ತಾರೋ, ಸೆಕ್ಸ್ ನಡೆಸ್ತಾರೋ, ಬಿಜೆಪಿಯ ಕಚೇರಿಯಲ್ಲಿ ಸೆಕ್ಸ್ ನಡೆಸ್ತಾರೋ, ಸೊ ಅಂಥ ಬಿಜೆಪಿ ಸೊ ಈ ನರೇಂದ್ರ ಮೋದಿಯ ಗುಣಗಾನ ಮಾಡೋ ಸಹಸ್ರನಾಮ ತರ್ತದೆ. ಇವತ್ತು ಇಡೀ ದೇಶದ ಜನರ ಮುಂದೆ ಆಪರೇಷನ್ ಸಿಂಧೂರ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಇಡೀ ದೇಶಕ್ಕೆ, ಇಡೀ ಸರ್ಕಾರಕ್ಕೆ 1 ವರ್ಷ ಆಗಿದೆ. ನಿನ್ನೆ NDA ಒಕ್ಕೂಟ ಸಭೆ ಆಗಿದೆ. 1 ವರ್ಷದ ಸಾಧನೆ ಏನು? ಒಂದು ಕ್ವಶನ್, ಒಂದು ಮೀಡಿಯಾ ಯಾವ್ದೋ ಪ್ರಶ್ನೆ ಕೇಳ್ತಾ ಅವ್ರನ್ನ, ಏನ್ ನಿಮ್ಮ ಸಾಧನೆ ಅಂತ. 1 ವರ್ಷದಲ್ಲಿ 11 ವರ್ಷದ ಬೇಡಪ್ಪ, 1 ವರ್ಷದ ಹೇಳಿ ನೀವು. 1 ಕ್ವಶನ್, 1 ಆನ್ಸರ್. ನೋ. ಆಪರೇಷನ್ ಸಿಂಧೂರ, ನನ್ನ ದೇಹದಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಸಿಂಧೂರ. ಇನ್ಮೇಲೆ ಮೋದಿ ಅಂತ ಕರಿಬೇಡಿ, ಸಿಂಧೂರ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ವೀರ ಇದ್ದಾನೆ, ವೀರಾದಿ ವೀರ, ಸಿಂಧೂರ ಲಕ್ಷ್ಮಣ ಅಂತ ಹೇಳಿ, ಸಿಂಧೂರ ಲಕ್ಷ್ಮಣ. ಇನ್ಮೇಲೆ ಬಹುಶಃ ಇದನ್ನು ವರ ಅಂತ ತಗೊಬಿಡ್ತಾರೆ ಎಲ್ಲ ಮೋದಿಯ ಭಕ್ತರು, ಬಿಜೆಪಿ ಭಕ್ತರು. ಇನ್ಮೇಲೆ ನಾವು ಇವರನ್ನ ಸಿಂಧೂರ ವೀರ ಮೋದಿ ಅಂತ ಕರೀತೇವೆ. ಮೋದಿ, ಸಿಂಧೂರ ವೀರ ಮೋದಿ ಅಂತ ಹೇಳಿ ನಾವು ಕರೆಯೋಣ. ಇದು ನಾನು ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಗಿಫ್ಟು. ಈ 1 ವರ್ಷದ ಸಾಧನೆಗೆ ನನ್ನ ಹೊಸ ಬಿರುದು, ಕಾಣಿಕೆ. ಸಿಂಧೂರ ವೀರ ಮೋದಿಗೆ ಜೈ, ಸಿಂಧೂರ ವೀರ ಮೋದಿಗೆ ಜೈ ಅಂತ ಹೇಳಿ ಇವತ್ತು ಜೈಕಾರ ನಾವು ಕೇಳ್ತಾ ಇದೀವಿ, ನೋಡ್ತಾ ಇದೀವಿ. ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು, ಯಾಕೆ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಈ ವಿರೋಧ ಪಕ್ಷಗಳು ಕೇಳಲಿಲ್ಲ ಅಂತ. ಆದರೆ ವಿರೋಧ ಪಕ್ಷಗಳು ಕೇಳಬೇಕಾಗಿತ್ತು, ಕೇಳಿದರೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಳಬೇಕಾಯ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ರಾಹುಲ್ ಗಾಂಧಿ ಅವರಿಗೆ ನಾನು ಒಂದು ಪತ್ರ ಬರೆದಿದ್ದೀನಿ. ಬಹುಶಃ ಇವತ್ತು ರಾತ್ರಿ 10 ಗಂಟೆ ಅಥವಾ 11 ಗಂಟೆಗೆ ಆ ಪತ್ರ ಬಿಡುಗಡೆ ಮಾಡ್ತೀವಿ. ಬಹಳ ಇಂಪಾರ್ಟೆಂಟ್ ಪತ್ರ, ಮಿಸ್ ಮಾಡ್ಕೋಬೇಡಿ, ನೀವು ಕೂಡ ಓದಬೇಕು. ಏನ ಪತ್ರ ಅಂದರೆ, ರಾಹುಲ್ ಗಾಂಧಿ ಅಟ್ಲೀಸ್ಟ್ ಒಂದೇ ಒಂದು ದಿನಕ್ಕಾದರೂ ರಾಹುಲ್ ಗಾಂಧಿ ಅಂತ ಹೆಸರಿಟ್ಕೊಳಕ್ಕೆ ಒಂದೇ ಒಂದಿನ ಅವ್ರು ಗಾಂಧಿ ಆಗಬೇಕು. ಅವ್ರ ಹೆಸರಲ್ಲೇ ಗಾಂಧಿ ಇದೆಯಲ್ಲ, ಯಾಕೆ ಗಾಂಧಿ ಆಗಬೇಕು? ಗಾಂಧಿ ಆಗಬೇಕು. ಯಾಕೆ ಆಗಬೇಕು? ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮಾಡ್ತಾರೆ, ಬಹಳ ಚೆನ್ನಾಗಿದೆ ಟ್ವೀಟು, ಪ್ರಶ್ನೆಗಳನ್ನು ಚೆನ್ನಾಗಿ ಕೇಳಿದ್ದಾರೆ, ಹೇಳ್ತಾರೆ ನೋಡಿ. ಇನ್ 11 years, ನಾನು ಬರೀ ಒಂದು ವರ್ಷದ ಹೇಳ್ತಾ ಇದ್ದೆ, ಇವರು 11 years. ಇನ್ 11 years, ಮಲ್ಲಿಕಾರ್ಜುನ್ ಖರ್ಗೆ ಇಸ್ ಟೆಲಿಂಗ್, ಆಸ್ಕಿಂಗ್ ಕ್ವಶನ್ಸ್. ಸಿಂಧೂರ ವೀರ ಲಕ್ಷ್ಮಣ ಅಲ್ಲ, ಸಿಂಧೂರ ವೀರ ಮೊಗವೀರ ನರೇಂದ್ರ ಮೋದಿ ಅವರೇ, ಇನ್ 11 years, by turning tall promises into hollow claims, the Modi government has ruined the country in such a way that the take of good days has now turned into the dreadful dream. ಅಚ್ಚೇ ದಿನ ಅಂತ ಏನು ಹೇಳ್ತಾ ಇದ್ರಿ ನೀವು, ಅಚ್ಚೇ ದಿನ ಆಯಾಗ ಕಚ್ಚೆ, ಇಲ್ಲೆಲ್ಲ ಕಚ್ಚೆ ಹರಕರಿದ್ದಾರೆ ಬಿಜೆಪಿಲಿ. ಎಲ್ಲಿ ಬೀದಿಲಿ ಸೆಕ್ಸ್ ಮಾಡ್ತಾರೆ, ಕೊನೆಗೆ ಇವತ್ತು ಬಿಜೆಪಿ ಕಚೇರಿಲೇ ಸೆಕ್ಸ್ ಮಾಡ್ಕೊಂಡು ಸಿಕ್ಕಾಕೊಂಡಿದ್ದಾರೆ ಇವತ್ತು. ಸೋಫಿಯಾ ಖುರೇಶಿಯನ್ನ ಪಾಕಿಸ್ತಾನಿ ಅಂತ ಕರೀತಾರೆ. ಅಷ್ಟೇ ಯಾಕೆ, ಕರ್ನಾಟಕದಲ್ಲಿ ನಾವೇನು ಕಮ್ಮಿ ಅಂತೇಳಿ ದಲಿತ ನಾಯಕ ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದಂತಹ ಪತ್ರಿಕಾ ಕಚೇರಿಗಳಿಗೆ ಪ್ರೆಸ್ ನೋಟ್ ಕೊಡ್ತಾ ಮೆಟ್ಲು ಹೊತ್ಕೊಂಡು ಬಂದಂತಹ ದಲಿತರಿಗೆ ವರ್ಗಕ್ಕೆ ಸೇರಿದಂತಹ
ಎನ್ ರವಿಕುಮಾರ್ ಅನ್ನೋ ನಾಯಕ ಇವತ್ತು ಮುಸ್ಲಿಂ ಅಧಿಕಾರಿಯನ್ನ DC-ಯನ್ನ ಪಾಕಿಸ್ತಾನದಿಂದ ಬಂದವಳು, ಪಾಕಿಸ್ತಾನಿಯವಳು ಅಂತ ಹೇಳ್ತಾರೆ. ಅಂದ್ರೆ ಇಡೀ ದೇಶವನ್ನ ಹೇಗೆ ಇವರು ಹೊಡಿತಾ ಇದ್ದಾರೆ. ಇದಕ್ಕೆ ಇವರ ಹೇಳಿಕೆಯನ್ನ ಈಗ 9 ಗಂಟೆ ಸಮಯದಲ್ಲಿ ಇಡೀ ದೇಶದ IAS, IPS, IFS ಅಸೋಸಿಯೇಷನ್ ಇದನ್ನ ಖಂಡಿಸಿದೆ. ಯಾವ ಸೋಫಿಯಾ ಕುರೇಶಿನ ಟೆರರಿಸ್ಟ್ ಮಗಳು ಅಂತ ತಂಗಿ ಅಂತ ಕರೆದ್ರು, ಮತ್ತು ಇನ್ನೊಬ್ಬ ಮಂತ್ರಿ ಸೋಫಿಯಾ ಕುರೇಶಿಯನ್ನ ಇನ್ನೊಬ್ಬ ಇದೇ ತರ ಟೀಕೆ ಮಾಡ್ತಾನೆ. ಹಾಗೆ ಇನ್ನೊಬ್ಬ ಉಪಮುಖ್ಯಮಂತ್ರಿ ಸೈನಿಕರು ಮೋದಿಗೆ ಕಾಲು ಬೀಳ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ಬಾನು ಮುಷ್ತಾಕ್ಗೆ ಪಂಕ್ಚರ್ ಹಾಕೋರು ಎದೆ ಸಿಡಿದ್ರು ಒಂದಕ್ಷರ ಇಲ್ಲ ಅಂತ ಟೀಕೆ ಮಾಡಿದಕ್ಕಂದ್ರೆ, ಪಂಕ್ಚರ್ ಹಾಕೋರು ಅನ್ನೋ ಹೇಳಿಕೆನ ಯಾರು ಗೊತ್ತಾ ನಿಮ್ಗೆ ಹೇಳಿದ್ದು? ತೇಜಸ್ವಿ ಸೂರ್ಯ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ತೇಜಸ್ವಿ ಸೂರ್ಯ ಅಲ್ಲ, ಫಸ್ಟ್ ಆ ವರ್ಡ್ ಕಾಯಿನ್ ಮಾಡಿದ್ದು, ಆ ವರ್ಡನ್ನ ಬಿಟ್ಟಿದ್ದು ಯಾರು ಅಂದ್ರೆ ನನ್ ಅದರ್ ದ್ಯಾನ್ ಸಿಂಧೂರ ವೀರ ನರೇಂದ್ರ ಮೋದಿ ಅವರು. ನೋಡಿ ಏನಂತಾರಲ್ಲ, ಹಿರಿ ಮಗಳು ಚಾಳಿ ಮನೆ ಮನೆಗೆಲ್ಲ ಅಂತ ಹೇಳಿ ಯಾವ್ಯಾವ ಹಲ್ಕಟ್ ಮಾತನಾಡ್ತಾರ ಮೋದಿ, ಹಲ್ಕಟ್ ಭಾಷೆ ಬಳಸ್ತಾರ. ಯಾವ್ಯಾವ ಹಲ್ಕಟ್ ಭಾಷೆ ಬಳಸ್ತಾರೋ ನರೇಂದ್ರ ಮೋದಿ, ಆ ಭಾಷೆಯನ್ನ ಇಡೀ BJP ಬಳಸುತ್ತೆ. ಸಿಂಧೂರ ಅಂದ್ರೆ ಸಿಂಧೂರ ಅಂತಾರೆ, ಪಂಕ್ಚರ್ ಹಾಕೋರು ಅಂದ್ರೆ ಪಂಕ್ಚರ್ ಹಾಕೋರು ಅಂತಾರೆ, ಎದೆ ಸಿಡ್ರು ಒಂದಕ್ಷರ ಇಲ್ಲ ಅಂದ್ರೆ ಒಂದಕ್ಷರ ಇಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಮಕ್ಳು ಮಾಡ್ಕೊಳ್ಳೋರು ಅಂದ್ರೆ ಅದು ಜಾಸ್ತಿ ಮಕ್ಳು ಮಾಡ್ಕೊಳ್ಳೋರು. ಸೊ ಇದು ನರೇಂದ್ರ ಮೋದಿ ಇಡೀ ದೇಶ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ನನ್ನ ಬೆನ್ನ ಹಿಂದೆ ದೊಡ್ಡ ಪಡೆ ಇದೆ, ಆ ಪಡೆಗೆ ಮೆದುಳಿಲ್ಲ, ಕಣ್ಣಿಲ್ಲ, ಬಾಯಿಲ್ಲ, ಸೊ ಏನೂ ಇಲ್ಲ ಅವ್ರಿಗೆ. ಏನಂದ್ರೆ ನಾನು ಹೇಳಿದ್ ಕೇಳ್ತಾರೆ, ಯಾಕೆಂದ್ರೆ ಆ ರೀತಿ ಆ ಮಟ್ಟಕ್ಕೆ ಆಗೋಗಿದೆ, ಹಿಪ್ನಟೈಸ್ ಆಗೋಗಿದೆ. ಯಾವ ಹಿಪ್ನಟೈಸ್? ಧರ್ಮ. ಇವತ್ತು ಮೋದಿ ಏನ್ ಹೇಳ್ರು, ಮೋದಿಗೆ ಸಹಸ್ರನಾಮಾಚರಣೆ ಮಾಡಿ ಸ್ವತಃ ಮೋದಿ ಹೇಳ್ಕೊಂಡ್ರು, ಐ ಆಮ್ ನಾಟ್ ಬಯಾಲಜಿಕಲ್. ಮೋದಿ ಹೇಳಿದ್ ಇನ್ನೇನು ಬಯಾಲಜಿಕಲ್ ಅಂದ್ರೆ ದೇವರೇ ಸಹಸ್ರನಾಮನ ಮಾಡಬೇಕು, ಸರ್ವಾಂಗಕ್ಕೆ ಪೂಜೆ ಮಾಡಬೇಕು, ಸರ್ವಾಂಗ ಪೂಜೆ, ಅಂತರಂಗದ ಪೂಜೆ, ಬಾಹ್ಯ ಪೂಜೆ. ಈಗ ಕಮ್ ಟು ಮ್ಯಾಟರ್. ಯೂತ್ ಇಲ್ಲಿ ಕೇಳ್ತಾರೆ, ಗುಡ್ ಡೇಸ್ ಅಚ್ಚೇ ದಿನ ಯಾರ್ಯಾರಿಗೆ ಬಂತು? ಯೂತ್ 2 ಕೋಟಿ ಜಾಬ್ ಕೊಡ್ತೀವಿ ಅಂತ ಕೇಳಿದ್ರು. ಇದೆಲ್ಲ ಹಳೆ ಭಾಷಣ ಅವ್ರದ್ದು, ಎಲ್ಲ ಕೇಳಿದ್ರೆ. ಸೊ ಒನ್ಸ್ ಅಗೇನ್ ಹೇಳ್ಬಿಡ್ತೀನಿ, 2 ಕೋಟಿ ಕೆಲಸ ಕೊಡ್ತೀನಿ ಕೊಟ್ರ. ಇವತ್ತು ಮೋದಿಯವ್ರ ಕೆಲಸ ಏನಪ್ಪಾ ಅಂದ್ರೆ, ಯೂತ್ ಕೊಟ್ಟರು ಏನಪ್ಪಾ ಅಂತಂದ್ರೆ, ಒಂದು ವಾಟ್ಸಪ್ ಯೂನಿವರ್ಸಿಟಿಗೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರನ್ನ ವಾಟ್ಸಪ್ ಯೂನಿವರ್ಸಿಟಿಲಿ ಇತಿಹಾಸವನ್ನ ಶೇರ್ ಮಾಡ್ತಕ್ಕಂಥ ಇಡೀ ಜನಕ್ಕೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು, ಹಿಂಗೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಹೆಚ್ಚು ಇತಿಹಾಸನ ಹೇಳೋದು. ನಮ್ಮ ದೇಶಕ್ಕೆ ಇತಿಹಾಸ ಕಲಿಸ್ತಾ ಇದಾರೆ ಇವರೆಲ್ಲ. ರಾಮ, ಜೈರಾಮ, ಇವ್ರನ್ನ ಏನಂತಾರೆ, ಸಗಣಿ ಬುದ್ಧಿ ಅಂತವ್ರು ಅಂತ ಕರೀತಾರೆ. ಜೈ ಶ್ರೀರಾಮ್ ಅಂತ ಹೇಳೋದು ಒಂದು ಉದ್ಯೋಗ ಇವತ್ತು. ಮತ್ತು ಎಲ್ರಿಗೂ ವಾಟ್ಸಪ್ ಅಲ್ಲಿ ಶೇರ್ ಮಾಡೋದು, ಹೆಚ್ಚು ವಿಷಯಗಳನ್ನ ಶೇರ್ ಮಾಡ್ತಾರೆ. ಹಿಂದುತ್ವದ ಬಗ್ಗೆ ನೀವು ನೋಡಿ, ಯಾವುದೇ ವಾಟ್ಸಪ್ ನೋಡಿ, ಯಾವುದೇ ಫೇಸ್ಬುಕ್ ಅಲ್ಲಿ ನೋಡಿ, ಎಲ್ಲರೂ ಅವರೇ ಇತಿಹಾಸಕಾರರು, ಅವರೇ ಹಿಂದೂ ಪ್ರವರ್ತಕರು, ಅವರೇ ಆಗಿರ್ತಾರೆ. ಬರೀತಾರೆ, ಕಣ್ಣು ತೂತಾಗುತ್ತೆ, ವಿಡಿಯೋ ನೋಡೋಕೆ ಕಿತ್ತು ಹೋಗುತ್ತೆ. ಅಷ್ಟರ ಮಟ್ಟಿಗೆ ಮಾತಾಡ್ತಾ ಇರ್ತಾರೆ. ಈಗ ಅದೇ ಕೆಲಸ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಕೆಲಸ. ಯೂತ್ಗೆ ಇನ್ನೇನು ಕೆಲಸ ಇಲ್ಲ. ಇದಕ್ಕೆ ಯಾಕೆ ಡಿಗ್ರಿ ಬೇಕು? ಇದಕ್ಕೆ ಯಾಕೆ ಓದಬೇಕು? ಇದಕ್ಕೆ ಯಾಕೆ ಯೂನಿವರ್ಸಿಟಿ ಬೇಕು? ಎಸ್, ಕರೆಕ್ಟ್. ಸೊ ಇವತ್ತು ಇಡೀ ದೇಶದ ಶಿಕ್ಷಣ ವ್ಯವಸ್ಥೆನ ನುಂಗು ಹಾಕಿದ್ದಾರೆ. ಇವತ್ತು ಓದಬೇಕು ಅಂತಂದ್ರೆ ಕೋಟಿ ರೂಪಾಯಿ ಬೇಕು. ಕೋಟಿ ರೂಪಾಯಿ ಯಾರ ಹತ್ರ ಇದೆ? ನಾನು ಆಗ್ಲೇ ಹೇಳಿದಾಗೆ ಕೋಟಿ ರೂಪಾಯಿ ಇರೋದು ಕೇವಲ 1% ಜನ ಹತ್ರ. ಈ 1% ಜನ ಕೋಟಿ ರೂಪಾಯಿ ಖರ್ಚು ಮಾಡಿ ಇವರು ಉದ್ಯೋಗ ಯಾರು ತಗೋತಾ ಇದ್ದಾರೆ? ಯಾವುದೇ ಅಧಿಕಾರಿಗಳ ನೇಮಕ ಆಗ್ತಾ ಇಲ್ಲ, ಡಾಕ್ಟರ್ ನೇಮಕ ಆಯ್ತಲ್ಲ, ಶಿಕ್ಷಕರ ನೇಮಕ ಇಲ್ಲ, ಲೆಕ್ಚರ್ ನೇಮಕ ಆಯ್ತಾ ಇಲ್ಲ, ಇಂಜಿನಿಯರ್ ನೇಮಕ ಆಯ್ತಲ್ಲ, ಕ್ಲರ್ಕ್ ನೇಮಕ ಆಯ್ತಾ ಇಲ್ಲ. ಇವತ್ತು ಒಂದು ನಮ್ಮ ದೇಶದ ಸಮೀಕ್ಷೆ ಆಗಿದೆ, ಯಾವುದಪ್ಪ ಅತ್ಯಂತ ನೆಮ್ಮದಿಯಾದ ಕೆಲಸ ಅಂತಂದ್ರೆ ಡಾಕ್ಟರ್ ಕೆಲಸ, ನರ್ಸ್ ಕೆಲಸ, ಮತ್ತೆ ರೈಟರ್, ಯಾರ ಸಾಹಿತ್ಯ ಬರ್ಕೊಂಡು, ಬಾನು ಮುಷ್ತಾಕ್ತಿರೋದವರು ಸಾಹಿತ್ಯ ಬರ್ಕೊಂಡು ಅದನ್ನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಮತ್ತು ಅದನ್ನ ಬುಕ್ಕರ್ ಅವಾರ್ಡ್ಗೆ ಈ ಥರ ಕಳಿಸ್ಕೊಂಡು ಅಲ್ಲಿ ಅವ್ರಿಗೆ ಒಂದು 58 ಲಕ್ಷ ಬಂದಿದೆ. ಅದಕ್ಕೆ 30% GST ಕಟ್ಟಬೇಕು, ಅದು ಬೇರೆ ಪ್ರಶ್ನೆ. ಸೊ ಹೀಗೆ ಎಲ್ಲ ಒಂದು ಕಡೆ ನೆಮ್ಮದಿಯಾಗಿ ಬರ್ಕೊಂಡು ಇರ್ಬೋದು ಅಂಥವ್ರಿಗೆ ಅದು ಒಳ್ಳೆ ಕೆಲಸ. ಇನ್ನು ಇದೆಯಲ್ಲ, ಯಾವುದು ಈ ಪೊಲೀಸ್ ಕೆಲಸ, ಇಂಜಿನಿಯರ್ ಕೆಲಸ, ಇವೆಲ್ಲ ಇದೆಯಲ್ಲ,
ಮತ್ತು ಇನ್ನೊಂದು ಜೊತೆಗೆ ಕ್ಲರ್ಕ್ಗಳಿದಾರಲ್ಲ, ಆಫೀಸ್ ಕ್ಲರ್ಕ್ ಕೆಲಸ ಕೂಡ ಭಾಳ ಒಳ್ಳೆ ಕೆಲಸ ಅಂತೆ. ಅಂದರೆ ಏನು ಲೆಕ್ಕ ಬರೀ ಸುಮ್ಮನೆ ಯಾರನ್ನೂ ಏನು ಕೇಳಲ್ಲ, ಲೆಕ್ಕ ಬರೀ ಬಾರ್ದು ಮಾಡೋದು, ಫೈಲ್ ಕ್ಲಿಯರ್ ಮಾಡೋದು ಅಷ್ಟೇ. ಅದ್ರ ಮಧ್ಯೆ ಸ್ವಲ್ಪ ಬಂದರೆ ಹೆಂಗೋ ಜೀವನ ನಡೆಸ್ಕೊಂಡು ನಡಿ. ಸೊ ಇವತ್ತು ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಯಾವುದೇ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಪುಣ್ಯಾತ್ಮರುಗಳು ಅಂತಂದರೆ, ಸ್ವತಃ ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸೇರಿದಂತೆ ರಿಟೈರ್ಡ್ ಆಗಿರೋರನ್ನೇ ಮುಂದುವರಿಸೋದು, ಎಕ್ಸ್ಟೆಂಡ್ ಮಾಡೋದು. ಮತ್ತು ಈ ಪಹಲ್ಗಾಮಲ್ಲಿ ದಾಳಿ ಆಯ್ತಲ್ಲ, ದಾಳಿ ಆದಾಗ ಅಲ್ಲಿ ದಾಳಿ ಆಗೋದಕ್ಕೆ ಕಾರಣ ಏನು ಅಂತಂದರೆ ಸೆಕ್ಯೂರಿಟಿ ಲ್ಯಾಪ್ಸಸ್. ಈ ಸೆಕ್ಯೂರಿಟಿ ಲ್ಯಾಪ್ಸ್ಗೆ ಏನು ಮಾಡಬೇಕು, ಅಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಬೇಕು. ಈ ನರೇಂದ್ರ ಮೋದಿಗೆ ಯಾವ ಐಡಿಯಾ ಕೊಟ್ಟನ ಗೊತ್ತಿಲ್ಲ. ಸುಮಾರು 8,000 9,000 ಜನ ರಿಟೈರ್ಡ್ ಆಗಿರೋರನ್ನ ಆರ್ಮಿಯನ್ನ ತಗೊಂಡೋಗಿ ಅಲ್ಲಿ ನೇಮಿಸ್ತಾರಂತೆ. ಗುತ್ತಿಗೆಯಲ್ಲಿ ತಗೊಂಡೋಗಿ ನೇಮಿಸ್ತಾರಂತೆ. ಯಾಕೆ ಹೊಸ ಸೈನಿಕರಿಲ್ವಾ? ಹೊಸ ಸೈನಿಕರನ್ನು ನೇಮಿಸ್ಕೊಳ್ಳಲ್ವ ನೀವು? ಯಾಕೆ ನಿಮ್ಗೆ ರಿಟೈರ್ಡ್ ಆಗಿರೋದೇ ಬೇಕು? ರಿಟೈರ್ಡ್ ಆಗಿರೋರಿಗೆ ಕಾಲು ನಡುಗ್ತಾ ಇರುತ್ತೆ, ಕಣ್ಣು ಕಾಣಿಸ್ತಾ ಇರಲ್ಲ, ಗೂನ್ ಬೆನ್ನಾಗೋಗಿರುತ್ತೆ, ಅಂಥವ್ರು ಬೇಕಾ ನಿಮಗೆ ರಿಟೈರ್ಡ್ ಆಗಿರೋರು? ಯಾಕೆಂದ್ರೆ ಇವನೇ ರಿಟೈರ್ಡ್ ಅಲ್ಲ, ಇವನು ನಾಯಕನಂತೆ ದೇಶ, ಇವನೇ ರಿಟೈರ್ಡ್, 75 ವರ್ಷ ಆಗೋಯ್ತು ಇನ್ನು. ನಿಮ್ಗೆಲ್ಲ ರಿಟೈರ್ಡ್ ಆಗಿರೋರೇ ಬೇಕು, ಕಣ್ಣು ಕಾಣಿಸ್ತಾ ಇರೋರು, ಗೂನ್ ಬೆನ್ನಾಗಿರೋರು, ಕೈಲಾಗದೆ ಇರೋರು ಬೇಕು ನಿಮಗೆ. ಅವ್ರೇನು ಬಂದ್ ಮಾಡ್ತಾರೆ? ಕೊನೆಗೆ ಯಾವ ಮಟ್ಟಕ್ಕೆ ಇದು ಅಂತಂದ್ರೆ, ಒಬ್ಬ BJPಯ ಸಂಸದ ಹೇಳ್ತಾನೆ, ನಾವು ಎಲ್ಲಿಗೆ ಹೋಗ್ತೀವಿ, ಈ ದೇಶ ನಿಲ್ಲಿಸ್ತಾ ಇದೀವಿ ಅಂತಂದ್ರೆ, ಸತಿ ಸಹಗಮನ ಪದ್ಧತಿ ಇತ್ತಲ್ಲ, ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಧರ್ಮ ಸುಧಾರಣೆ ಮಾಡಿ ಸತಿ ಸಹಗಮನ ಪದ್ಧತಿಯನ್ನು ತೆಗೆದುಹಾಕಿದ್ರು, ಅದನ್ನು ಮತ್ತೆ ಈ BJP ಸಂಸದ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಸಪ್ರೇಟ್ ಹೇಳಿ ವಿಡಿಯೋ ಕೂಡ ಹಾಕ್ತೀವಿ. ಅದನ್ನು ಏನು ಹೇಳಿದ್ರು ಇವರು, ಈ ಸಂಸದ, ಏನು ದಾಳಿ ಆಯ್ತಲ್ಲ ಪಹಲ್ಗಾಮ್ನಲ್ಲಿ, ದಾಳಿ ಆದಾಗ ಅಲ್ಲಿ ಮಹಿಳೆಯರೆಲ್ಲ ಹೋಗಿ ತಮ್ಮ ಪ್ರಾಣಾರ್ಪಣೆ ಮಾಡಬೇಕಾಗಿತ್ತು. ಗಂಡಂದಿರಿ ಸತ್ತಾಗ ಯಾಕೆ ಇವರೆಲ್ಲ ಏನು ಮಾಡ್ತಾ ಇದ್ರು? ಅಲ್ಲಿ ಹೋಗಿ ಅವ್ರನ್ನೆಲ್ಲ ಎದುರಿಸಬೇಕಾಗಿತ್ತು, ಹೊಡಿಬೇಡ ಅಂತೇಳಿ. ಇವರೇ ಗುಂಡು ತಗೊಂಡು ಹೊಡಿಬೇಕಾಗಿಲ್ಲ, ಎದೆ ಕೊಡಬೇಕಾಗಿತ್ತು ಇವರು ಅಂತೇಳಿ. ಸತಿ ಸಹಗಮನ ಪದ್ಧತಿ. ರಾಜಾರಾಮ್ ಮೋಹನ್ ರಾಯ್, ನೀವೆಲ್ಲರೂ ಇದ್ರೆ ಸ್ವರ್ಗದಲ್ಲ ನರಕದಲ್ಲ ಖಂಡಿತ ನೀವು ಅಳ್ತಾ ಇರ್ತೀರ, ಅಯ್ಯೋ ನಾನು ಯಾಕಪ್ಪ ಮಾಡಿದೆ ಇವ್ರಿಗೆ, ಯಾಕೆ ಇದೆಲ್ಲ ಅಬಾಲಿಷ್ ಮಾಡಿದೆ, ಸತಿ ಸಹಗಮನ ಪದ್ಧತಿ ತರದೆ ಅಂತೇಳಿ. ಯಾಕೆಂದ್ರೆ BJPಯವ್ರು ಬರ್ತಾರೆ, RSSನವ್ರು ಬರ್ತಾರೆ, ನರೇಂದ್ರ ಮೋದಿ ಅಂತ ಒಬ್ಬ ಬರ್ತಾನೆ, ಅವರೆಲ್ಲ ವಾಪಸ್ ತಗೊಂಡ್ಬರ್ತಾರೆ ಅಂತ ಗೊತ್ತಿದೆ. ಖಂಡಿತ ರಾಜಾರಾಮ್ ಮೋಹನ್ ರಾಯ್ ಇಂಥ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇವ್ರು ವಾಪಸ್ ತರ್ತಾರೆ, ಮತ್ತೆ ಯಾಕೆ ನಾವ್ಯಾಕೆ ಮಾಡಬೇಕು, ಹೆಂಗೋ ಎತ್ಕೊಂಡು ಸಾಯ್ಲಿ ಜನ ಅಂತೇಳಿ. ಸೊ ಇದು ಸತಿ ಸಹಗಮನ ಪದ್ಧತಿ ಅಂದರೆ ಮಹಿಳೆಯರೇ ಹೋಗಿ ನುಗ್ಗಬೇಕು ಅಂತೇಳಿ, ಮಹಿಳೆಯರೇ ಅವ್ರು ಸಾಯಿಸ್ಬೇಕಾಯ್ತು ಅವ್ರನ್ನ ಅಂತೇಳಿ. ಸತಿ ಸಹಗಮನ ಪದ್ಧತಿ ನೋಡಿ ತರ್ತಾರೆ ಇವರು, ತಂದೆ ತರ್ತಾರೆ. ಬರ್ದಿಟ್ಕೊಳ್ಳಿ, ಎಲ್ಲವೂ ಕೂಡ ವಾಪಸ್ ಬರ್ತವೆ. ಶತಮಾನಗಳ ಹಿಂಚೆಗೆ ಹೋಗುತ್ತೆ. ಗುರುಕುಲ ಶಿಕ್ಷಣ ಬರುತ್ತೆ. ಬ್ರಾಹ್ಮಣರು ಮಾತ್ರ ಇವತ್ತು ಇಡೀ ದೇಶದಲ್ಲಿ ಒಂದು ಟ್ರೆಂಡಿಂಗ್ ಇತ್ತು, ಏನು ಗೊತ್ತಾ? ಟ್ವಿಟರ್ ಟ್ರೆಂಡಿಂಗ್, ಬ್ರಾಹ್ಮಣಿಸಮ್. ಏನು ಬ್ರಾಹ್ಮಣಿಸಮ್ ಅಂತಂದ್ರೆ, ನರೇಂದ್ರ ಮೋದಿ ಏನೇ ಬೈತಿದ್ರು, ನರೇಂದ್ರ ಮೋದಿ ಅವರೇ ನೀವು ಯಾಕೆ ಮೀಸಲಾತಿ ತರ್ತಾ ಇದ್ದೀರಾ, ನೀವು ಯಾಕೆ ಜಾತಿ ಗಣತಿ ಮಾಡ್ತಾ ಇದ್ದೀರಾ, ಬ್ರಾಹ್ಮಣರು ನಾವೆಲ್ಲ ಶ್ರೇಷ್ಠರು, ನಮಗೆ ಅತಿ ಬುದ್ಧಿವಂತಿಕೆ ಇರುತ್ತೆ, ನಾವು ಚೆನ್ನಾಗಿ ಓದ್ತೀವಿ, ನಮಗೆ ಸೀಟ್ ಸಿಕ್ಕಲ್ಲ, ಏನು ಓದಿಲ್ದೇ ಇರೋ ದಲಿತರು, ಹಿಂದುಳಿದವರು ಅವ್ರಿಗೆಲ್ಲ ಸೀಟ್ ಸಿಗ್ತಾ ಇದೆ, ಅವ್ರು IAS ಆಗ್ತಾರೆ, ಡಾಕ್ಟರ್ ಆಗ್ತಾ ಇದ್ದಾರೆ, ನಾವು ಏನು ಸಿಗ್ತಾ ಇಲ್ಲ, ಇದನ್ನ ನಿಲ್ಲಿಸಿ, ಮೀಸಲಾತಿನ ನಿಲ್ಲಿಸಿ, ಅದನ್ನ ಕ್ಯಾಸ್ಟ್ ಸೆನ್ಸಸ್ ನಿಲ್ಲಿಸಿ, ಮಾಡಬೇಡಿ. ಬ್ರಾಹ್ಮಣಿಸಮ್ ಇಸ್ ಅಲ್ಟಿಮೇಟಮ್ ಟು ದಿ ಕಂಟ್ರಿ. ಬ್ರಾಹ್ಮಣರ ಮಾತು ಕೇಳಿಲ್ಲ ಅಂದ್ರೆ ನೀವು ಈ ದೇಶದಲ್ಲಿ ಇರಕ್ ಬಿಡಲ್ಲ ಅಂತ ಹೇಳಿ ಮಾತಾಡ್ದ ಒಬ್ಬ ಅಪೂರ್ವ ಅಂತ ಹೇಳಿ ಒಂದು ಹುಡುಗಿ ಇದನ್ನ ರೈಸ್ ಮಾಡಿದ್ದಾಳೆ. ಅವಳು ಸಂದರ್ಶನ ಕೂಡ ನಡೀತಾ ಇದೆ, ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾ. ಆದರೆ ಯಾರು ಗೋಧಿ ಮೀಡಿಯಲ್ಲಿ ಬರಲ್ಲ. ಇದು ಬ್ರಾಹ್ಮಣಿಸಮ್ ಬಗ್ಗೆ ಬಂದಂತಹ ಈ ಚರ್ಚೆ. ಮೀಸಲಾತಿ ಇರಬಾರ್ದು. ಅಂಬೇಡ್ಕರ್ನ ಅತಿ ಹೆಚ್ಚು ಹೇಟ್ ಮಾಡ್ತಾರೆ, ಗಾಂಧಿಯನ್ನ ಅತಿ ಹೆಚ್ಚು ಹೇಟ್ ಮಾಡ್ತಾರೆ. ಬ್ರಾಹ್ಮಣರ ಮೊದಲ ಶತ್ರು ಗಾಂಧಿ, ಬ್ರಾಹ್ಮಣರ ಎರಡನೇ ಶತ್ರು ಅಂಬೇಡ್ಕರ್, ನಂತರ ರಾಜಾರಾಮ್ ಮೋಹನ್ ರಾಯ್. ಹಿಂಗೆ ಯಾರ್ಯಾರು ಧರ್ಮ ಸುಧಾರಣೆ ಮಾಡಿದರೋ, ಯಾರ್ಯಾರು ಅಲ್ಪಸಂಖ್ಯಾತರ ಹಿಂದುಳಿದವ್ರನ್ನ ಕೊಳಚೆಯಲ್ಲಿ ಇದ್ದಂತಹ ಜನರನ್ನ ಮೇಲೆತ್ತಿದ್ರು, ಅವರೆಲ್ಲ RSSನ ಶತ್ರುಗಳು, ಅವರೆಲ್ಲ ಬ್ರಾಹ್ಮಣಿಸಮ್ನ ಶತ್ರುಗಳು. ಸೊ ಇವತ್ತು ಅದನ್ನು ಯಾರು ಪ್ರಾಪಗಂಡ ಮಾಡ್ತಾರೋ ಸೋಷಿಯಲ್ ಮೀಡಿಯಾದಲ್ಲಿ, ಇಂಜಿನಿಯರ್ ವಿದ್ಯಾರ್ಥಿಗಳು, ಎಲ್ಲ ಓದಿರ್ತಕ್ಕಂಥವ್ರು, ಅತಿ ವಿದ್ಯಾವಂತರು ಇವತ್ತು ಅದು ಪ್ರಾಪಗಂಡವನ್ನ ಮಾಡ್ತಾ ಇದ್ದಾರೆ. 1% 2% ಇರ್ತಕ್ಕಂಥ ಬ್ರಾಹ್ಮಣರು ಇಷ್ಟೆಲ್ಲ ದೇಶದಲ್ಲಿ ಹೇಗೆ ಟ್ರೆಂಡಿಂಗ್ ಮಾಡಕ್ ಸಾಧ್ಯ? ನೋಡಿ ಇದು ಹೇಗೆ ಅಂತ ನೋಡಿ, ಇದು ಹೇಗೆ ನನಗಂತೂ ಅರ್ಥ ಆಗಲ್ಲ, ಇದು ಹೇಗೆ ಅಂತ ನೋಡಿ. ಇದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸ್ಥಿತಿ. 1 ವರ್ಷದ ಸಾಧನೆಯನ್ನು ಕೂಡ ಹೇಳಿಲ್ಲ. ಫಾರ್ಮರ್ಸ್ಗೆ ಇನ್ಕಮ್ ಡಬಲ್ ಮಾಡಲಿಲ್ಲ, ವುಮೆನ್ ಅವ್ರಿಗೆ ರಿಸರ್ವೇಶನ್ ಕೊಡ್ಲಿಲ್ಲ. ಅದು ಯಾವಾಗ ಕೊಡ್ತಾರೆ? 2047ಕ್ಕೆ
ಇವರೆಲ್ಲ ಮಾತಾಡಿದ್ರೆ 2047ಕ್ಕೆ. 2024 ಇನ್ನೂ 25 ವರ್ಷ ನಾವೇನು ಮಾಡ್ಬೇಕು? ನಾವು ಯಾರು ಬದುಕಿರ್ತಾರೋ ಯಾರು ಸಾಯ್ತಾರೋ. ಈ ದೇಶ ಅಭಿವೃದ್ಧಿ ಆಗಬೇಕು 2047. ಈ ದೇಶದ ಮಹಿಳೆಯರಿಗೆ ಮೀಸಲಾತಿ ಸಿಗಬೇಕು 2047. SC ST OBC ಮೈನಾರಿಟೀಸ್ ಅವ್ರಿಗೆ ರಕ್ಷಣೆ ಸಿಗ್ತಾ ಇಲ್ಲ. 2047 ನೋಡ್ಕೊಳ್ಳೋಣ. ಎಕಾನಮಿ, ಇನ್ಫ್ಲೇಷನ್, ಬೆಲೆ ಹೆಚ್ಚಿಗೆ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ, ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಇಂಡಿಯಾ ಉತ್ಪನ್ನಗಳಿಗೆ ಬೆಲೆ ಇಲ್ಲ, ಬೇರೆ ಫಾರಿನ್ಗಳಿಗೆ ಇನ್ಇಕ್ವಾಲಿಟಿ ಬರ್ತಾ ಇದೆ. 2047 ನೋಡ್ಕೊಳ್ಳೋಣ. ಫಾರಿನ್ ಪಾಲಿಸಿ, ಪ್ರಾಮಿಸ್ ಟು ಬಿಕಮ್ ವಿಶ್ವಗುರು ಬಟ್ ಸ್ಪಾಯಿಲ್ಡ್ ರಿಲೇಷನ್ಸ್ ವಿತ್ ಎವರಿ ಕಂಟ್ರಿ. ಇವತ್ತು ನಮ್ಮ ದೇಶದಲ್ಲಿ ಜೊತೆ ಯಾವುದೇ ದೇಶ ನಿಲ್ಲಿಲ್ಲ. ಕೊನೆಗೆ ಏನಾಯ್ತು ಅಂದ್ರೆ ಮುಖ ಏನು 50,000 ಇಂಚಿನ ಎದೆಯ ನಾನು ವೀರಾದಿ ವೀರ ಸಿಂಧೂರ ಅಂತ ಹೇಳ್ಕೊಂಡಂತ ಮೋದಿ ಇಲ್ಲಿ ಭಾರತ ಒಳಗಡೆ ಸುತ್ತಾ ಇದ್ದಾರೆ. ಎಲ್ಲೆಲ್ಲಿ ಚುನಾವಣೆ ನಡೀತಾ ಆ ರಾಜ್ಯಗಳಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ವಿದೇಶಗಳಲ್ಲಿ ಹೋಗಿ ಮಾತನಾಡಿ ಜನರನ್ನ ವಿದೇಶಿ ನಾಯಕರನ್ನ ತಪ್ಪಿಕೊಂಡು 100 ಕೋಟಿ ರೂಪಾಯಿ ಖರ್ಚು ಮಾಡಿದಂತ ಮೋದಿ ಇವಾಗ ವಿದೇಶದನ್ನ ಒಪ್ಪಿಸ್ತಾ ಇಲ್ಲ. ಅದೇ ಕಾಂಗ್ರೆಸ್ ನಾಯಕರನ್ನ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಕ್ಕಂಥ ಶಶಿ ತರೂರ್ ಅಂತವ್ರನ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ದೇಶ ವಿದೇಶಗಳಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನ ತನ್ನ ಟೆರರಿಸಂನ ಮಾಡ್ತಾ ಇದೆ ಅಂತ ಹೇಳಬೇಕಾದಂತ ಒಂದು ದರಿದ್ರ ಸ್ಥಿತಿ ನಮಗೆ ಬಂದಿದೆ. ನಾವು ಪಾಕಿಸ್ತಾನ ವಿಷಯವನ್ನ ಕಾಶ್ಮೀರ ವಿಷಯವನ್ನ ಅಂತಾರಾಷ್ಟ್ರೀಕರಣ ನಾವೇ ಮಾಡ್ತಾ ಇದ್ದೀವಿ. ಬೇರೆ ಯಾರು ತಲೆ ಹಾಕಂಗಿಲ್ಲ ಅಂತ ಹೇಳ್ತಿದ್ದ ನಾವೇ ಅವ್ರನ್ನ ಬನ್ನಿ ಸಾಲ್ವ್ ಮಾಡಿ ಅಂತ ಕರಿತಾ ಇದ್ದೀವಿ. ಫಾರಿನ್ ಪಾಲಿಸಿ ಎಕ್ಕುಟ್ಟೋಗಿದೆ. ಡೆಮಾಕ್ರಸಿ, RSS ಇವತ್ತು ಇಡೀ ಈ ದೇಶದ ಸ್ಥಿತಿಗೆ ಕಾರಣ RSS. ಯಾವತ್ತು ಈ ದೇಶದಲ್ಲಿ RSS ನಿರ್ಮೂಲನೆ ಆಗುತ್ತೋ ಅವತ್ತು ನಮ್ಮ ದೇಶ ಶಾಂತಿಯಿಂದ ಇರುತ್ತೆ. ಅವತ್ತು ನಮ್ಮ ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಸಹೋದರತ್ವ ಇರುತ್ತೆ. ಅದನ್ನೇ ಎಲ್ಲ ಸುಧಾರಕರು ಹೇಳಿದ್ದು, ಎಲ್ಲ ನಾಯಕರು ಹೇಳಿದ್ದು. ಆದರೆ ಇದು ಯಾವಾಗ ಜನರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಇನ್ನು ಡೆಮಾಕ್ರಸಿ ಕೂಡ ಈಗಾಗಲೇ ED, CBI ಎಲ್ಲ ಅಟಾನಮಿ ಸ್ಟೇಟಸ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಎಲ್ಲ ಪತ್ರಿಕಾ ಕಚೇರಿಗಳಲ್ಲಿ, ಎಲ್ಲ ಮೀಡಿಯಾಗಳಲ್ಲಿ ಬಂದು RSS ಕೂತಿದೆ. ಸೊ ಅವರು ಈ ದೇಶದಲ್ಲಿ ಶಾಂತಿ ಇರೋದಕ್ಕೆ ಬಿಡೋದಿಲ್ಲ. Every section of the 140 crore population is troubled. This is how lotus symbol has been 11 years. ಈ ಕಮಲಕ್ಕೆ 11 ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಇವತ್ತು ನಾವೆಲ್ಲ ಯೋಚನೆ ಮಾಡ್ಬೇಕಂತ ಕಾಲ ಬಂದಿದೆ. ಆಪರೇಷನ್ ಸಿಂಧೂರವನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ, ಆಪರೇಷನ್ ಸಿಂಧೂರವನ್ನು ಇಟ್ಕೊಂಡು ಚುನಾವಣಾ ಪ್ರಚಾರ ಮಾಡ್ತಾ ಇರ್ತಕ್ಕಂಥ, ಆಪರೇಷನ್ ಸಿಂಧೂರವನ್ನು ಇಟ್ಕೊಂಡು ಇಡೀ ರೋಡ್ ಶೋ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಇಡೀ ದೇಶದ ಪ್ರಜೆಗಳು, ಇಡೀ ದೇಶದ ನಾಗರಿಕರು ಕೇಳಬೇಕಾಗಿದೆ. ನರೇಂದ್ರ ಮೋದಿ ಅವರೇ, ನಿಮ್ಮ ದೇಹದಲ್ಲಿ ರಕ್ತ ಹರಿತಾ ಇಲ್ಲ ಅಂತ ಇದಿರಲ್ಲ, ಸಿಂಧೂರನೇ ಹರಿತಾ ಇಲ್ಲ, ಗ್ರೇಟ್. ಆದರೆ ನೀವು ಪಹಲ್ಗಾಮ್ನಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತಲ್ಲ, ಅದಕ್ಕೆ ಯಾರು ಕಾರಣ? ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಓಕೆ, ಎಲ್ಲ ಆಯ್ತು. ನೀವು ಇನ್ನೆರಡೇ ದಿನ ಇದ್ದಿದ್ರೆ ನಮಗೆ ಪಾಕ್ ಆಕ್ರಮಿತ ಕಾಶ್ಮೀರ, ಬಲೂಚಿಸ್ತಾನ ಎಲ್ಲ ನಮ್ಗೆ ಸಿಗ್ತಾ ಇತ್ತು ಅಂತ ಹೇಳಿ ನಿಮ್ಮ ಮೀಡಿಯಾಗಳು ಹೇಳ್ತಾ ಇದ್ರು. ಸೊ ಅದು ಇನ್ನೆರಡೇ ದಿನ ಯಾಕೆ ನೀವು ತಡಿಲಿಲ್ಲ? 2 ದಿನ ಯಾಕೆ ಯುದ್ಧ ಮಾಡಲಿಲ್ಲ? ನಿಮ್ಗೆ ಯುದ್ಧ ನಿಲ್ಲಿಸಿ ಅಂತ ಹೇಳಿದವ್ರು ಯಾರು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರೆ 8 ಬಾರಿ ಹೇಳ್ತಾರೆ, ನಾನು ಹೇಳ್ದೆ ನಾನು ಅಂತ 8 ಬಾರಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ನೀವ್ಯಾಕೆ ಡೊನಾಲ್ಡ್ ಟ್ರಂಪ್ಗೆ ತಿರುಗೇಟ್ ಕೊಡ್ತಾರೆ, ನೀನಲ್ಲ ನಾನು ಅಂತ? ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನಕ್ಕೆ IMF ಯಾಕೆ ದುಡ್ಡು ಕೊಡ್ತಾ ಇದೆ? ಮತ್ತು ಇಷ್ಟೆಲ್ಲ ಆದ್ರೂ ಕೂಡ ಭಾರತ ಪರವಾಗಿ ಯಾವುದೇ ರಾಷ್ಟ್ರಗಳು, ನಮ್ಮ ಪಕ್ಕದ ರಾಷ್ಟ್ರಗಳು ಕೂಡ ಯಾಕೆ ನಮ್ಮ ಪರವಾಗಿ ಮಾತನಾಡ್ತಾ ಇಲ್ಲ? ಏನಾಗಿದೆ ನಿಮಗೆ? ಈ ದೇಶಕ್ಕೆ ಏನು ಮಾಡಿಬಿಟ್ರಿ ನೀವು 1 ವರ್ಷದಲ್ಲೇ? ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ದೇಶಕ್ಕೆ ಇನ್ನೆಂಥ ಸ್ಥಿತಿ ತರ್ಬೋದು ನೀವು? 1 ನೇಷನ್ 1 ಎಲೆಕ್ಷನ್ ತರ್ತೀರಾ? ನಾನಾಗಲೇ ನೀವೇನು ಮಾಡ್ತೀರಾ ಅಂತೇಳಿ, ಪಾಕಿಸ್ತಾನದ ಜೊತೆ ಯುದ್ಧ ಮಾಡ್ತೀರಾ ಅಂತೇಳಿ ನಾನು ಡಿಸೆಂಬರ್ ತಿಂಗಳಲ್ಲೇ ಹೇಳಿದ್ದೆ. ನನ್ನ ವಿಡಿಯೋ ಕೂಡ ಇದೆ, ನಾನು ಪೋಸ್ಟ್ ಮಾಡ್ತೀನಿ ನಿಮಗೆ. ಪಾಕಿಸ್ತಾನ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ, ಯುದ್ಧ ಮಾಡ್ತಾರೆ, ಒಂದು ಅತಂತ್ರ ಸ್ಥಿತಿಯನ್ನ, ಎಮರ್ಜೆನ್ಸಿ ಸ್ಥಿತಿಯನ್ನ ತರ್ತಾರೆ ಅಂತೀವಿ. ಸೊ ಈ ದೇಶದಲ್ಲಿ ಮತ್ತೊಮ್ಮೆ 1 ಎಲೆಕ್ಷನ್ 1 ನೇಷನ್ ಅನ್ನು ತಂದು ಇಡೀ ಎಲ್ಲ ಸಂಸತ್ತನ್ನ ರಾಜ್ಯಸಭೆಗಳನ್ನು ತೆಗೆದುಹಾಕಿ ಬೇರೆ ಸಂಸದೀಯ ಮಾದರಿಯನ್ನು ತೆಗೆದುಹಾಕಿ ಅಧ್ಯಕ್ಷೀಯ ಮಾದರಿಗೆ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತು ಇಷ್ಟಕ್ಕೆ ಸಾಲಿಲ್ಲ, ಈಗ ಕರೋನಾವನ್ನು ಕೂಡ ಎಬ್ಬಿಸಿದ್ದಾರೆ. ಕರೋನಾ ಕೂಡ ಬಂದ್ಬಿಡುತ್ತೆ ಅಂತ ಹೇಳಿ ಜನರಿಗೆ ಭಯ ತಪ್ಪಿಸ್ತಾ ಇದ್ದಾರೆ. ಕರೋನಾ ಎಷ್ಟು ಮಟ್ಟಿಗೆ ನಮ್ಮ ಜೀವನ ಹಾಳು ಮಾಡಿತ್ತು ನಿಮಗೆಲ್ಲ ಗೊತ್ತಿದೆ. ನಮ್ಮ ದೇಶದಲ್ಲಿ ಎಲ್ಲೂ ಕರೋನಾ ಸ್ಪ್ರೆಡ್ ಆಗ್ತದೆ, ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಯಾಕೆಂದರೆ ಜನ ಈಗ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಬಾರ್ದು, ಪ್ರಶ್ನೆ ಮಾಡಬಾರ್ದು. ಕರೋನಾ ಲಾಕ್ಡೌನ್ ಮಾಡಿ ಮನೆಯೊಳಗೆ ಕೂರಿಸ್ಬೇಕು ಜನ. ಸಿದ್ಧವಾಗಿರಿ. ನಾವು ಇದನ್ನು ಪ್ರಶ್ನೆ ಮಾಡದೇ ಇದ್ರೆ ನಮ್ಮನ್ನೆಲ್ಲ ಮನೆಯೊಳಗೆ ಕೂಡ ಹಾಕಿ ಏನೂ ಪ್ರಶ್ನೆ ಮಾಡಿದಾಗೆ, ಏನೂ ಮಾಡ್ದಾಗೆ ನಮ್ಮನ್ನು ಇಟ್ಕೊಡ್ತಾರೆ. ಎಚ್ಚೆತ್ಕೊಳ್ಳಿ.
ಇದಾಗುತ್ತೆ ಇವತ್ತಿನ ನೇರ ಪ್ರಸಾರ. ಇನ್ನೊಂದು ನೇರ ಪ್ರಸಾರದೊಂದಿಗೆ ವಿಶೇಷ ವಿಡಿಯೋ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ. ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ. ನಮಸ್ಕಾರ.